ಹಾಯ್ ಹಲೋ ನಮಸ್ಕಾರ ಕರುನಾಡು. ಹೇಗಿದ್ದೀರಾ ಎಲ್ಲರೂ? ಇದು ನನ್ನ 6ನೇ ಮಿನಿ ಲಾಗ್ ಆಗಿರುತ್ತೆ. ನೋಡೋಣ ಇವತ್ತಿನ ಕತೆ ಏನಾಗಿರುತ್ತೆ ಅಂತ. ಹಾಗೆ ನಾನು ಮನೆಯಿಂದ ಬಂದು ನನ್ನ ಡಾರ್ಲಿಂಗ್ ನೋಡಿಕೊಂಡು ದೊಡ್ಡ ಗಾಡಿಗೆ ಆಯಿಲ್ ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನೋಡಿಕೊಂಡು ಇನ್ನೂ ಓಡುತ್ತಾ ಇಲ್ವಾ ಅಂತ ಗಾಡಿದು ಏನು ಅವಶ್ಯಕತೆ ಏನು ಬೇಡ, ಆಯಿಲ್ ಚೇಂಜ್ ಮಾಡಿಸೋದು. ಗಾಡಿ ಇನ್ನೂ ಆಯಿಲ್ ಏನು ಗಟ್ಟಿ ಆಗಿಲ್ಲ. ಹಂಗನ್ಬಿಟ್ಟು ನಾವು ಬಂದು ಗಾಡಿ ಸ್ಟಾರ್ಟ್ ಮಾಡೇ ಬಿಟ್ವಿ. ಆಮೇಲೆ ನಾವು ಒಂದು 5 ನಿಮಿಷ ಗಾಡಿ ಸ್ಟಾರ್ಟಿಂಗಲ್ಲಿ ಬಿಟ್ಟು ಸ್ವಲ್ಪ ಹೊತ್ತು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪೋಟರ್ನ ಆನ್ ಮಾಡೇ ಬಿಟ್ವಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು 7:30 ಆಗಿದೆ. 7:30ಗೆ ನಮಗೆ ಡ್ಯೂಟಿ ಬೀಳಲ್ಲ ಅಂತ ಗೊತ್ತು. ನಮ್ದೇನಿದ್ರು 11 ಗಂಟೆಗೆ. ಹಾಗೆ ಗಾಡಿ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಗಾಡಿ ಎಲ್ಲ ಒರೆಸಿ ಟೀ ಕುಡಿಯೋಕ್ಕಂತ ನಾನು ಹೊರಟೆ. ಅಂಗಡಿಗೆ ಹೋಗಿ ಟೀ ಕುಡ್ಕೊಂಡು ನಾನು ಯೋಚನೆ ಮಾಡ್ತಿದ್ದಾಗ ಇದೇ ಥರ ಗಾಡಿ ಓಡಿಸ್ಕೊಂಡು ಎಷ್ಟು ದಿನ ಅಂತ ಇರೋದು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು ಅಂತ. ಒಳ್ಳೆ ದಿವಸ ಬಂದೇ ಬರುತ್ತೆ, ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಅದು ಬರೋವರೆಗೂ ಕಾಯಿರಿ. ಆಗ ಅಂದ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಿಕ್ತೋನೆ ಈ ಪಿಂಟು. ಬೆಳಿಗ್ಗೆನೆ 5 ಗಂಟೆಗೆ ಎದ್ದು ಕಾರೆಲ್ಲ ವಾಶ್ ಮಾಡಿ 9 ಗಂಟೆ ಅಷ್ಟೊತ್ತಿಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಕೆಲ್ಸಕ್ಕೆ ಹೋಗಿ ಅವ್ರವ್ರ ಜೀವನ ಅವ್ರವ್ರಿಗೆ ಕಷ್ಟ ಅಂದ್ಕೊಂಡು ನಾನು ಬಂದಿದ್ದೆ ನನ್ನ ಗಾಡಿ ಕಡೆ. ಯಾಕಂದರೆ ನಿನ್ನೆ ಎಲ್ಲ ಸೆಂಟ್ರಿಂಗ್ ತುಂಬಿಬಿಟ್ಟು ತುಂಬಾ ಗಲೀಜು ಮಾಡಿಬಿಟ್ಟಿದ್ರು ಗಾಡಿನ. ದಯವಿಟ್ಟು ಸೆಂಟ್ರಿಂಗ್ ಹೇಳೋದೊಂದೇ, ನೀವು ಹಾಕೋ ಐಟಮ್ಗೆ ಏನಾದರೂ ಕೆಳಗಡೆ ಟಾರ್ಪಲ್ ಏನಾದರೂ ಹಾಕೊಂಡು ಲೋಡ್ ಮಾಡಿ. ಯಾಕಂದರೆ ಅದನ್ನು ತುಂಬ ಗುಡ್ಸೋಕ್ಕಾಗಲ್ಲ ನಾವು. ಹಾಗೆ 9 ಗಂಟೆ ಆದರೂ ಯಾವುದೂ ಡ್ಯೂಟಿ ಬಿದ್ದಿರಲಿಲ್ಲ. ಅದಕ್ಕೆ ನಾವು ಹೋಗಿದ್ದೆ ಟಿಫನ್ ಮಾಡೋ ಕಡೆ. ಹಾಗೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ ನಮ್ಮ ಹರೀಶ್ ಅಣ್ಣ ಸ್ಟಿಕ್ಕರ್ ಅಂಗಡಿ ಕಡೆ ಹೋಗಿ ಯಾರಾದರೂ ಗೊತ್ತಿದ್ರೆ ಇವರು ಕಮೆಂಟ್ ಮಾಡಿ. ಯಾಕಂದರೆ ನಾವು ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ ಇವ್ರ ಹತ್ರ ಸ್ಟಾರ್ಟ್ ಆಗಿದ್ದು 9 ವರ್ಷದಿಂದ ನಾವು ಸ್ಟಿಕ್ಕರಿಂಗ್ ಮಾಡಿಸ್ತಾ ಇದ್ದೀವಿ. ತುಂಬ ಕ್ಲಾಸಿಕ್ಕಾಗಿ ಸ್ಟಿಕ್ಕರಿಂಗ್ ಮಾಡಿಕೊಡ್ತಾರೆ. ಅಣ್ಣ ಮಾತ್ರ ತುಂಬ ಒಳ್ಳೆಯವರು. ಹಾಗೆ ಅವ್ರು ಮಾಡ್ತಿದ್ದಿದ್ದ ಗಾಡಿನ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡು ಇಲ್ದೆ ಗಾಡಿ ಸ್ಟಿಕ್ಕರಿಂಗ್ ಮಾಡಿಸ್ತಾ ಇರೋದು ನೋಡಿ. ತುಂಬ ಕಲೆಕ್ಷನ್ಸ್ ಆಫ್ ಫೋಟೋಸ್ ಇದೆ. ಯಾರಾದರೂ ಆಟೋದವರು ಇಲ್ಲ ಕ್ಯಾಬವರು ಯಾರಾದರೂ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ. ನಿಂದೆ ಗಾಡಿ ಹೆಂಗಾದರೂ ಬೇಕಾ ನಿನಗೆ ಎಡಿಟ್ ಮಾಡ್ಕೊ ಅಂತ ಹರೀಶ್ ಅಣ್ಣ ಅವ್ರನ್ನೇ ಬಿಟ್ಬಿಟ್ಟಿದ್ರು. ಹಾಗೆ ನಾವು ಸ್ವಲ್ಪ ಹೊತ್ತು ಅವ್ರ ಹತ್ರ ತಲೆ ಹರಟೆ ಮಾಡಿಕೊಂಡು ಆಮೇಲೆ ಟೈಮ್ ನೋಡಿದ್ರೆ ಆಗಲೇ 11:10 ಆಗಿದೆ. ಬಟ್ ಒಂದು ಕೂಡ ಡ್ಯೂಟಿ ಬಿದ್ದಿಲ್ಲ. ಏನು ಮಾಡೋದು? ಪೋಟರ್ನ ಈ ಥರ ನಂಬಿಬಿಟ್ರೆ ನನಗೆ 2ನೇ ದಿನ ಮೋಸ ಮಾಡಿದೆ ಪೋಟರು. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನನ್ನ ತಮ್ಮ ಬರ್ತಾಯಿದ್ದೀನಿ ನೈಸ್ ರೋಡಲ್ಲಿ ಬಾ, ನೈಸ್ ರೋಡ್ ಹತ್ರ ಅಂತ ಹೇಳಿ ಅವನು ಕೂಡ ಮೀಟ್ ಮಾಡಿಕೊಂಡು ನೋಡಿ ಅವನು ವಾಕಿಂಗ್ ಸ್ಟೈಲ್ ನೋಡಿ. ಹಾಗೆ ಸ್ವಲ್ಪ ಅವನು ಗೇಲಿ ಮಾಡಿಕೊಂಡು ನಾವು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನೊಂದು ಫ್ರೆಂಡ್ ಬರಬೇಕಾಗಿತ್ತು, ಅವ್ನು ಮಿಸ್ ಆಗಿಬಿಟ್ಟ. ಆಮೇಲೆ ಮನೆ ಕಡೆ ಬಂದರೆ ಇನ್ನೂ 3 ಗಂಟೆ ಆದರೂ ಒಂದು ಡ್ಯೂಟಿ ಕೂಡ ಬಿದ್ದಿಲ್ಲ. ಆವಾಗ ಹೆಂಗೆ ಅನಿಸ್ಬಿಡ್ತು ಅಂದರೆ ಮನಸ್ಸಿಗೆ, ಬರೇ ಮೊಬೈಲ್ ನೋಡ್ಕೊಂತ ಕೂತ್ಕೊಂತಲ್ಲಿ ಹೋಗಲಿ ಫಸ್ಟಲ್ಲಿ ಜೀವನ ಮಾಡಿ ದುಡ್ಡು ಮಾಡ್ಕೊಳ್ಳಲಿ. ಆಗ ಬೆಳಿಗ್ಗೆಯಿಂದ ಲೋಡ್ ಇಲ್ಲಿದ್ದು ನನಗೆ 4 ಗಂಟೆಗೆ ಫೋನ್ ಮಾಡಿಬಿಟ್ಟು ಬಾರಪ್ಪ ಮೈಸೂರಿಗೆ ಲೋಡ್ ಇದೆ ಅಂತ ಆಗ ನನಗನ್ಸಿದ್ದು ಬೆಳಿಗ್ಗೆಯಿಂದ ದೇವರು ಇದಕ್ಕೆ ವೆಯ್ಟ್ ಮಾಡಿಸಿದ್ನೇನೋ ಅಂತ ಅನಿಸ್ಬಿಟ್ಟಿತ್ತು. ಫೈನಲಿ ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. 6 ಗಂಟೆ ಆದರೂ ಮೋಟ್ರಲ್ಲಿ ಒಂದು ಡ್ಯೂಟಿ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನೆಕ್ಸ್ಟು ಅಪೋಲೋ ಫಾರ್ಮಸಿ ಅವ್ರು ಕಾಲ್ ಮಾಡಿದ್ರು, ಬಾರಪ್ಪ ನಿನ್ಗೊಂದು ರೂಟ್ ಇದೆ ಮೈಸೂರು ರೂಟ್ ಹಾಕ್ಕೊಡ್ತೀನಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಗಾಡಿ ಲೋಡಿಂಗಿಗೆ ಬಂದಿದ್ದೀನಿ. ಬೇರೆ ಗಾಡಿ ಲೋಡ್ ಆಗ್ತಾ ಇದ್ದಾವೆ, ಅದಾದಮೇಲೆ ನನ್ನ ಗಾಡಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಲೋಡ್ ಮೇಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಬಂಪರ್ ಟು ಬಂಪರ್ ಜಾಮ್ ಆಗಿಬಿಟ್ಟಿತ್ತು.
ಹಾಗೆ ಗಾಡಿನ ಕೂಡ ಪಾರ್ಕ್ ಮಾಡಿ ನಾವು ಕೂಡ ಮನೆ ಹತ್ರ ಬಂದು ಯಾಕೋ ಇವತ್ತು ಈ ಸೀನ್ನ ನೋಡಬೇಕು ಅನಿಸ್ತು. ಸೀನ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ನೀವು ಒಂದ್ಸತಿ ನೋಡ್ಕೊ ಬನ್ನಿ. ಈ ಮಗ ಪ್ರಾಣನೇ ಕಳ್ಕೊಂಡ್ಬಿಡ್ತಾನೆ. ಆಫ್ಟರ್ ಆಲ್ ಒಂದ್ ಚೈನ್ಗೋಸ್ಕರ ಇಷ್ಟೊಂದು ಒದ್ದಾಡ್ತಿದಾನ. ನೀವ್ ತಗೊಂಡ್ಬಂದ್ರಾ? ನಾವ್ ತಮಾಷೆಗೆ ತಗೊಂಡಿದ್ದು. ಏನ್ ತಮಾಷೆ? ಕೊಟ್ಬಿಡಿ. ಪ್ರೀತಿಯ ಊರ ನಾಯಕನೇ ಮುತ್ತಿನ ತೀರ ಮನ್ಮಥನೇ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿ. ಇವತ್ತಿನ ಮಿನಿ ಟ್ರಕ್ ಕ್ಲಾಕ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮ್ಮ ಭೇಟಿ ನಾಳೆ.